ಇನ್ನ ದಾವಣಗೆರೆಯ ಗೃಹ ಉದ್ಯೋಗಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ರೊಟ್ಟಿ ತಟ್ಟಿ ಸಂಪಾದನೆ ಮಾಡ್ತಾ ಇದ್ದಂತಹ ಮಹಿಳೆಯರಿಗೆ ಶಾಕ್ ಎದುರಾಗಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ನಗರದಲ್ಲಿ ಹೋಟೆಲ್ಗಳು ಬಂದ್ ಆಗಿದೆ. ಖರೀದಿದಾರರಿಲ್ಲದೆ ರೊಟ್ಟಿ ಉದ್ಯಮನೇ ಸ್ತಬ್ಧವಾಗಿದೆ. ಹೋಟೆಲ್ಗಳಿಗೆ ನಿತ್ಯ 500ಕ್ಕೂ ಹೆಚ್ಚು ರೊಟ್ಟಿ ಮಾರಾಟ ಆಗ್ತಾ ಇತ್ತು. ನಿತ್ಯ ರೊಟ್ಟಿ ತಟ್ಟಿ ಸಂಪಾದನೆ ಮಾಡ್ತಾ ಇದ್ದ ಮಹಿಳೆಯರು ಈಗ ಕಂಗಾಲಾಗಿದ್ದಾರೆ. ಮಹಿಳೆಯರ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಸಿಲಿಂಡರ್ ಸಮಸ್ಯೆ ಮಹಿಳೆಯರ ಆದಾಯಕ್ಕೆ ಕತ್ತರಿ ಹಾಕಿದೆ. ಮಿಡ್ಲಿಸ್ಟ್ ವಾರ್ ಎಫೆಕ್ಟ್ ಇಂದ ಆಗಿರುವಂತಹ ಎಲ್ಪಿಜಿ ಗ್ಯಾಸ್ ಪರಿಣಾಮ ದಿನೇ ದಿನೇ ಸಾಕಷ್ಟು ಒಂದು ದುಷ್ಪರಿಣಾಮವನ್ನು ಬೀರ್ತಿರುವಂತಹ ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬಹುತೇಕ ಹೋಟೆಲ್ಗಳ ಕಿಚನ್ ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಆ ಹೋಟೆಲ್ಗಳ ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಹೈನುಗಾರಿಕೆ ಇರಬಹುದು, ತರಕಾರಿ ಇರಬಹುದು, ಅದರ ಜೊತೆಗೆ ಈಗ ರೊಟ್ಟಿ ವ್ಯಾಪಾರಸ್ಥರಿಗೂ ಸಹ ಒಂದು ಏನು ಸಂಕಷ್ಟ ಎದುರಾಗಿರುತ್ತದೆ. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬಹುತೇಕ ಚಿಕ್ಕ ಪುಟ್ಟ ಅಂಗಡಿಗಳಿಂದ ಏನು ರೊಟ್ಟಿಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಬಹುತೇಕ ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಡ್ತಾ ಇದ್ವು. ಬಿಸಿ ರೊಟ್ಟೆ ಮತ್ತು ಕಟಕ್ ರೊಟ್ಟಿಗಳು ಮತ್ತು ಚಪಾತಿಗಳು ಸೇರಿದಂತೆ ಪ್ರತಿದಿನ 500ಕ್ಕೂ ಅಧಿಕ ರೊಟ್ಟಿಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಹೋಟೆಲ್ಗಳಲ್ಲಿ ಆಗ್ತಾ ಇತ್ತು. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಗ್ಯಾಸ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹ ಮೆನುಗಳು ಬದಲಾವಣೆ ಆಗಿರುತ್ತದೆ. ಬಹುತೇಕ ಹೋಟೆಲ್ಗಳ ಕಿಚನ್ ಸಹ ಕ್ಲೋಸ್ ಆಗಿರೋದ್ರಿಂದ ಈಗ ರೊಟ್ಟಿ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಂಕಷ್ಟ ಇರೋದಂದ್ರೆ ಪ್ರತಿದಿನ ಇದೇ ಒಂದು ರೊಟ್ಟಿ ಸೆಂಟರ್ ನಲ್ಲಿ 10ಕ್ಕೂ ಅಧಿಕ ಮಹಿಳೆಯರು ಒಂದು ಕೆಲಸವನ್ನ ಮಾಡ್ತಿದ್ರು, ರೊಟ್ಟಿ ತಟ್ಟುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈಗ 10 ಸಂಖ್ಯೆಯ ಕಾರ್ಮಿಕರನ್ನ ಕೇವಲ 2-3 ಜನ ಮಾತ್ರ ಪ್ರತಿದಿನ ರೊಟ್ಟಿ ತಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸುಮಾರು 6-7 ಗ್ಯಾಸ್ ಒಲೆಗಳ ಮೇಲೆ ಪ್ರತಿದಿನ ರೊಟ್ಟಿ ತಯಾರು ಮಾಡ್ತಿದ್ವಿ. ಆದ್ರೆ ಈಗ ಕೇವಲ 2 ಗ್ಯಾಸ್ ಮೇಲೆ ರೊಟ್ಟಿಗಳ ತಯಾರು ಮಾಡ್ತಾ ಇದೀವಿ. ಸಾಕಷ್ಟು ವ್ಯಾಪಾರ ಕುಂಠಿತಗೊಂಡಿದೆ. ಪ್ರಮುಖವಾಗಿ ನಮ್ಗೆ ಕೂಡ ಸಾಕಷ್ಟು ಯಾಕಂದ್ರೆ ಬಂದಿರೋರಿಗೆ ಕೂಲಿಯನ್ನ ಕೊಡಬೇಕು, ಅದ್ರ ಜೊತೆಗೆ ಹಿಟ್ಟು ಖರೀದಿ ಮತ್ತು ಆ ಗ್ಯಾಸಿನ ಖರ್ಚು ವೆಚ್ಚ ಸೇರಂತೆ ಬಾಡಿಗೆ ಸೇರಿದಂತೆ ಸಾಕಷ್ಟು ಖರ್ಚು ವೆಚ್ಚ ಇರುತ್ತೆ. ಆದ್ರೆ ಈ ಎಫೆಕ್ಟ್ ಅಂದ್ರೆ ಹೋಟೆಲ್ಗಳು ಮುಚ್ಚೋದ್ರಿಂದ ಆ ರೊಟ್ಟಿ ವ್ಯಾಪಾರದಲ್ಲಿ ಸಾಕಷ್ಟು ಒಂದು ಕುಂಠಿತ ಕಂಡಿದೆ. ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಅಳನ್ನು ಸಹ ಏನು ಪ್ರತಿಯೊಂದು ರೊಟ್ಟಿ ಕೇಂದ್ರದ ಮಾಲೀಕರು ಈಗ ತೊಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇದೇ ರೊಟ್ಟಿ ಕೇಂದ್ರದ ಒಬ್ಬರು ಮಹಿಳೆಯರು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಅಮ್ಮ ಹೇಳಮ್ಮ, ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ರೊಟ್ಟಿ ಗ್ಯಾಸ್ ಸಮಸ್ಯೆಯಿಂದ? ಸರ್, ಬಹಳ ಜನ ಹೋಯ್ತಿದ್ರು, ಬಹಳ ಹೋಟೆಲ್ಗಳು ಹೋಯ್ತಿದ್ರು. ಈಗ ಒಂದು ಕಡಿಮೆ ಅವ್ರು ಬಹಳ ಹೋಯ್ತಿದ್ರು, ಇವಾಗ 150 ಹಿಂಗ್ ಹೋಯ್ತಾ ಇದಾರೆ. ಹಾಗಾಗಿ ನಮ್ಗೆ ವ್ಯಾಪಾರ ಎಲ್ಲ ಬಹಳ ಕುಂಠಿತವಾಗಿದೆ. 6-5 ಒಲೆಯಲ್ಲಿ ಬೇಯಿಸ್ತಿದ್ವಿ, 1-2 ಒಲೆಯಲ್ಲಿ ಬೇಯಿಸ್ತಾ ಇದೀವಿ. ಸಿಲಿಂಡರ್ ಅಭಾವದಿಂದ ಬಹಳ ತೊಂದರೆ ಆಗಿದೆ. ಜನಗಳು ಬತ್ತಿಲ್ಲ ಯಾರು. ರೇಟ್ ಮಾಡಿದ್ರ ರೊಟ್ಟಿ ರೇಟ್ ಮಾಡಿದ್ರೆ ಯಾರು ತಗೊಳಲ್ಲ. ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರಿಂದ ಜೀವನಕ್ಕೂ ತೊಂದರೆಯಾಗಿದೆ. ಹೋಟೆಲ್ ಅವರೆಲ್ಲ ಏನ್ ಹೇಳ್ತಿದಾರಮ್ಮ? ಅವ್ರು ಏನಂತ ಹೇಳ್ತಿದಾರೆ ಕೇಳಿದ್ರೆ ಯಾಕೆ ತೋಡ್ ಹೋಗ್ತಲ್ಲ ಏನಂತ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಸಿಲಿಂಡರ್ ಅಭಾವದಿಂದ ಬಂದ್ ಮಾಡಿದೀವಮ್ಮ ನಮ್ಗೆ, ಹಾಗಾಗಿ ವ್ಯಾಪಾರನೇ ಇಲ್ಲ ಅಂತ ಹೇಳ್ತಿದ್ದಾರೆ. ವ್ಯಾಪಾರ ಮಾಡಕ್ ಆಗ್ತಿಲ್ಲ, ಸಿಲಿಂಡರ್ ನಮಗೂ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಮತ್ತೆಲ್ಲ ಖರ್ಚು ವೆಚ್ಚ ಎಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದ್ರೆ ಮುಂಚೆಗೆಲ್ಲ ಸರಿ ದೂಗ್ತಾ ಇತ್ತು ವ್ಯಾಪಾರಕ್ಕೂ ನಿಮ್ದೆಲ್ಲ ಖರ್ಚು ವೆಚ್ಚಕ್ಕೂ. ಈ ತಿಂಗಳ ಸಮಸ್ಯೆ ಆಗುತ್ತೆ, ಯಾವ ರೀತಿ ನಿಭಾಯಿಸ್ತೀರ ಅದನ್ನೆಲ್ಲ? ಸರ್, ಈಗ 4-5 ದಿನದಿಂದ ತೊಂದರೆ ಆಗಿದೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಸಿಕ್ಕರೆ ನಮ್ಗೇನ್ ತೊಂದರೆ ಆಗಲ್ಲ, ಸಿಗದೆ ಇದ್ರೆ ಬಹಳ ತೊಂದರೆ ಆಗ್ತತಿ. ಆವಾಗ ಕೆ.ಎಚ್. ಮುನಿಯಪ್ಪನವ್ರ ಒಂದು ಮಾತಾದ್ರೆ ಇನ್ನೊಂದು ವಾರ ಸಮಸ್ಯೆ ಇದೆ ಗ್ಯಾಸಿಂದ ಅಂತೇಳಿ, ಇನ್ನೊಂದು ವಾರ ತನ ಈ ಸಮಸ್ಯೆಗಳು ಮುಂದುವರಿಯುತ್ತೆ. ಈ ಸಮಸ್ಯೆಗಳನ್ನ ಎದುರ್ಸಕ್ ನಾವು ರೆಡಿ ಆಗಿರ್ಬೇಕಷ್ಟೇ. ತೊಂದರೆ ಆಗಿದೆ, ನೋಡ್ಬೇಕು. ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರನ ಪರಿಹಾರ ಮಾಡಿಕೊಡ್ಬೇಕು ಆದಷ್ಟು ಬೇಗ ಅಂತ ನಾವು ಮನವಿ ಮಾಡ್ಕೊಂತೀವಿ ಈ ಮೂಲಕ. ಏನಿದಿಷ್ಟು ರೊಟ್ಟಿ ತಟ್ಟುವಂತಹ ಮಹಿಳೆಯರ ಒಂದು ಮಾತಾಗಿತ್ತು. ಒಟ್ಟಾರೆಯಾಗಿ ಆ ಯುದ್ಧದ ಎಫೆಕ್ಟ್ ಸಾಕಷ್ಟು ಈ ಸಣ್ಣ ಪುಟ್ಟ ಅಂಗಡಿಕಾರರ ಮೇಲೆ ಒಂದು ಎಫೆಕ್ಟ್ ಅನ್ನ ಬೀರ್ತಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಆದಷ್ಟು ಬೇಗ ಈ ಯುದ್ಧದ ವಾತಾವರಣ ತಿಳಿಕೊಂಡು ಇರುವಂತಹ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನ ದಾವಣಗೆರೆಯ ಗೃಹ ಉದ್ಯೋಗಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ರೊಟ್ಟಿ ತಟ್ಟಿ ಸಂಪಾದನೆ ಮಾಡ್ತಾ ಇದ್ದಂತಹ ಮಹಿಳೆಯರಿಗೆ ಶಾಕ್ ಎದುರಾಗಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ನಗರದಲ್ಲಿ ಹೋಟೆಲ್ಗಳು ಬಂದ್ ಆಗಿದೆ. ಖರೀದಿದಾರರಿಲ್ಲದೆ ರೊಟ್ಟಿ ಉದ್ಯಮನೇ ಸ್ತಬ್ಧವಾಗಿದೆ. ಹೋಟೆಲ್ಗಳಿಗೆ ನಿತ್ಯ 500ಕ್ಕೂ ಹೆಚ್ಚು ರೊಟ್ಟಿ ಮಾರಾಟ ಆಗ್ತಾ ಇತ್ತು. ನಿತ್ಯ ರೊಟ್ಟಿ ತಟ್ಟಿ ಸಂಪಾದನೆ ಮಾಡ್ತಾ ಇದ್ದ ಮಹಿಳೆಯರು ಈಗ ಕಂಗಾಲಾಗಿದ್ದಾರೆ. ಮಹಿಳೆಯರ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಸಿಲಿಂಡರ್ ಸಮಸ್ಯೆ ಮಹಿಳೆಯರ ಆದಾಯಕ್ಕೆ ಕತ್ತರಿ ಹಾಕಿದೆ. ಮಿಡ್ಲಿಸ್ಟ್ ವಾರ್ ಎಫೆಕ್ಟ್ ಇಂದ ಆಗಿರುವಂತಹ ಎಲ್ಪಿಜಿ ಗ್ಯಾಸ್ ಪರಿಣಾಮ ದಿನೇ ದಿನೇ ಸಾಕಷ್ಟು ಒಂದು ದುಷ್ಪರಿಣಾಮವನ್ನು ಬೀರ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬಹುತೇಕ ಹೋಟೆಲ್ಗಳ ಕಿಚನ್ ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಆ ಹೋಟೆಲ್ಗಳು ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಹೈನುಗಾರಿಕೆ ಇರಬಹುದು, ತರಕಾರಿ ಇರಬಹುದು, ಅದರ ಜೊತೆಗೆ ಈಗ ರೊಟ್ಟಿ ವ್ಯಾಪಾರಸ್ಥರಿಗೂ ಸಹ ಒಂದು ಏನು ಸಂಕಷ್ಟ ಎದುರಾಗಿರುತ್ತದೆ. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬಹುತೇಕ ಚಿಕ್ಕ ಪುಟ್ಟ ಅಂಗಡಿಗಳಿಂದ ಏನು ರೊಟ್ಟಿಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಬಹುತೇಕ ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಡ್ತಾ ಇದ್ವು. ಬಿಸಿ ರೊಟ್ಟೆ ಮತ್ತು ಕಟಕ್ ರೊಟ್ಟಿಗಳು ಮತ್ತು ಚಪಾತಿಗಳು ಸೇರಿದಂತೆ ಪ್ರತಿದಿನ 500
500ಕ್ಕೂ ಅಧಿಕ ರೊಟ್ಟಿಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಹೋಟೆಲ್ಗಳಲ್ಲಿ ಆಗ್ತಾ ಇತ್ತು. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಗ್ಯಾಸ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹ ಮೆನುಗಳು ಬದಲಾವಣೆ ಆಗಿರುತ್ತದೆ. ಬಹುತೇಕ ಹೋಟೆಲ್ಗಳ ಕಿಚನ್ ಸಹ ಕ್ಲೋಸ್ ಆಗಿರೋದ್ರಿಂದ ಈಗ ರೊಟ್ಟಿ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಂಕಷ್ಟ ಆಗಿರೋದಂದ್ರೆ ಪ್ರತಿದಿನ ಇದೇ ಒಂದು ರೊಟ್ಟಿ ಸೆಂಟರ್ ನಲ್ಲಿ 10ಕ್ಕೂ ಅಧಿಕ ಮಹಿಳೆಯರು ಒಂದು ಕೆಲಸವನ್ನ ಮಾಡ್ತಿದ್ರು, ರೊಟ್ಟಿ ತಟ್ಟುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈಗ 10 ಸಂಖ್ಯೆಯ ಕಾರ್ಮಿಕರನ್ನ ಕೇವಲ 2-3 ಜನ ಮಾತ್ರ ಪ್ರತಿದಿನ ರೊಟ್ಟಿ ತಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸುಮಾರು 6-7 ಗ್ಯಾಸ್ ಒಲೆಗಳ ಮೇಲೆ ಪ್ರತಿದಿನ ರೊಟ್ಟಿ ತಯಾರು ಮಾಡ್ತಿದ್ವಿ. ಆದ್ರೆ ಈಗ ಕೇವಲ 2 ಗ್ಯಾಸ್ ಮೇಲೆ ರೊಟ್ಟಿಗಳ ತಯಾರು ಮಾಡ್ತಾ ಇದೀವಿ. ಸಾಕಷ್ಟು ವ್ಯಾಪಾರ ಕುಂಠಿತಗೊಂಡಿದೆ. ಪ್ರಮುಖವಾಗಿ ನಮ್ಗೆ ಕೂಡ ಸಾಕಷ್ಟು ಯಾಕಂದ್ರೆ ಬಂದಿರೋರಿಗೆ ಕೂಲಿಯನ್ನ ಕೊಡಬೇಕು, ಅದ್ರ ಜೊತೆಗೆ ಹಿಟ್ಟು ಖರೀದಿ ಮತ್ತು ಆ ಗ್ಯಾಸಿನ ಖರ್ಚು ವೆಚ್ಚ ಸೇರಂತೆ ಬಾಡಿಗೆ ಸೇರಿದಂತೆ ಸಾಕಷ್ಟು ಖರ್ಚು ವೆಚ್ಚ ಇರುತ್ತೆ. ಆದ್ರೆ ಈ ಎಫೆಕ್ಟ್ ಅಂದ್ರೆ ಹೋಟೆಲ್ಗಳು ಮುಚ್ಚೋದ್ರಿಂದ ಆ ರೊಟ್ಟಿ ವ್ಯಾಪಾರದಲ್ಲಿ ಸಾಕಷ್ಟು ಒಂದು ಕುಂಠಿತ ಕಂಡಿದ್ದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಅಳಲನ್ನು ಸಹ ಏನು ಪ್ರತಿಯೊಂದು ರೊಟ್ಟಿ ಕೇಂದ್ರದ ಮಾಲೀಕರು ಈಗ ತುಳ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇದೇ ರೊಟ್ಟಿ ಕೇಂದ್ರದ ಒಬ್ಬರು ಮಹಿಳೆಯರು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಅಮ್ಮ ಹೇಳಮ್ಮ, ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ರೊಟ್ಟಿ ಗ್ಯಾಸ್ ಸಮಸ್ಯೆಯಿಂದ? ಸರ್, ಬಹಳ ಜನ ಹೋಯ್ತಿದ್ರು, ಬಹಳ ಹೋಟೆಲ್ಗಳು ಹೋಯ್ತಿದ್ರು. ಈಗ ಒಂದು ಕಡಿಮೆ ಅವ್ರು ಬಹಳ ಹೋಯ್ತಿದ್ರು, ಇವಾಗ 150 ಹಿಂಗ್ ಹೋಯ್ತಾ ಇದಾರೆ. ಹಾಗಾಗಿ ನಮಗೆ ವ್ಯಾಪಾರ ಎಲ್ಲ ಬಹಳ ಕುಂಠಿತವಾಗಿದೆ. 6-5 ಒಲೆಯಲ್ಲಿ ಬೇಯಿಸ್ತಿದ್ವಿ, 1-2 ಒಲೆಯಲ್ಲಿ ಬೇಯಿಸ್ತಾ ಇದೀವಿ. ಸಿಲಿಂಡರ್ ಅಭಾವದಿಂದ ಬಹಳ ತೊಂದರೆ ಆಗಿದೆ. ಜನಗಳು ಬರ್ತಿಲ್ಲ ಯಾರು. ರೇಟ್ ಮಾಡಿದ್ರ ರೊಟ್ಟಿ ರೇಟ್ ಮಾಡಿದ್ರೆ ಯಾರು ತಗೊಳಲ್ಲ. ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇದರಿಂದ ಜೀವನಕ್ಕೂ ತೊಂದರೆ ಆಗಿದೆ. ಹೋಟೆಲ್ ಅವರೆಲ್ಲ ಏನ್ ಹೇಳ್ತಿದಾರಮ್ಮ? ಅವ್ರು ಏನಂತ ಹೇಳ್ತಿದಾರೆ ಕೇಳಿದ್ರೆ ಯಾಕೆ ತಗೊಂಡು ಹೋಗ್ತಲ್ಲ ಏನಂತ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಸಿಲಿಂಡರ್ ಅಭಾವದಿಂದ ಬಂದ್ ಮಾಡಿದೀವಮ್ಮ, ನಮಗೆ ಹಾಗಾಗಿ ವ್ಯಾಪಾರನೇ ಇಲ್ಲ ಅಂತ ಹೇಳ್ತಿದ್ದಾರೆ. ವ್ಯಾಪಾರ ಮಾಡಕ್ ಆಗ್ತಿಲ್ಲ, ಸಿಲಿಂಡರ್ ನಮಗೂ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಮತ್ತೆಲ್ಲ ಖರ್ಚು ವೆಚ್ಚ ಎಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದ್ರೆ ಮುಂಚೆಗೆಲ್ಲ ಸರಿ ದೂಗ್ತಾ ಇತ್ತು ವ್ಯಾಪಾರಕ್ಕೂ ನಿಮ್ದೆಲ್ಲ ಖರ್ಚು ವೆಚ್ಚಕ್ಕೂ. ಈ ತಿಂಗಳ ಸಮಸ್ಯೆ ಆಗುತ್ತೆ, ಯಾವ ರೀತಿ ನಿಭಾಯಿಸ್ತೀರಾ ಅದನ್ನೆಲ್ಲ? ಸರ್, ಈಗ 4-5 ದಿನದಿಂದ ತೊಂದರೆ ಆಗಿದೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಸಿಕ್ಕರೆ ನಮ್ಗೇನ್ ತೊಂದರೆ ಆಗಲ್ಲ, ಸಿಗದೆ ಇದ್ರೆ ಬಹಳ ತೊಂದರೆ ಆಗ್ತತಿ. ಆವಾಗ ಕೆ.ಎಚ್. ಮುನಿಯಪ್ಪನವ್ರ ಒಂದು ಮಾತಾಡ್ತಾರೆ, ಇನ್ನೊಂದು ವಾರ ಸಮಸ್ಯೆ ಇದೆ ಗ್ಯಾಸಿಂದ ಅಂತೇಳಿ. ಇನ್ನೊಂದು ವಾರ ತನ ಈ ಸಮಸ್ಯೆಗಳು ಮುಂದುವರುತ್ತೆ. ಏನ್ ಈ ಸಮಸ್ಯೆಗಳನ್ನ ಎದುರ್ಸಕ್ ನಾವು ರೆಡಿ ಆಗಿರ್ಬೇಕಷ್ಟೇ. ತೊಂದರೆ ಆಗಿದೆ, ನೋಡ್ಬೇಕು. ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರನ ಪರಿಹಾರ ಮಾಡಿಕೊಡ್ಬೇಕು ಆದಷ್ಟು ಬೇಗ ಅಂತ ನಾವು ಮನವಿ ಮಾಡ್ಕೊಂತೀವಿ ಈ ಮೂಲಕ. ಏನಿದಿಷ್ಟು ರೊಟ್ಟಿ ತಟ್ಟುವಂತಹ ಮಹಿಳೆಯರ ಒಂದು ಮಾತಾಯಿತು. ಒಟ್ಟಾರೆಯಾಗಿ ಆ ಯುದ್ಧದ ಎಫೆಕ್ಟ್ ಸಾಕಷ್ಟು ಈ ಸಣ್ಣ ಪುಟ್ಟ ಅಂಗಡಿಕಾರರ ಮೇಲೆ ಒಂದು ಎಫೆಕ್ಟ್ ಅನ್ನ ಬೀರ್ತಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಆದಷ್ಟು ಬೇಗ ಈ ಯುದ್ಧದ ವಾತಾವರಣ ತಿಳಿಕೊಂಡು ಇರುವಂತಹ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನ ದಾವಣಗೆರೆಯ ಗೃಹ ಉದ್ಯೋಗಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ರೊಟ್ಟಿ ತಟ್ಟಿ ಸಂಪಾದನೆ ಮಾಡ್ತಾ ಇದ್ದಂತಹ ಮಹಿಳೆಯರಿಗೆ ಶಾಕ್ ಎದುರಾಗಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ನಗರದಲ್ಲಿ ಹೋಟೆಲ್ಗಳು ಬಂದ್ ಆಗಿದೆ. ಖರೀದಿದಾರರಿಲ್ಲದೆ ರೊಟ್ಟಿ ಉದ್ಯಮನೇ ಸ್ತಬ್ಧವಾಗಿದೆ. ಹೋಟೆಲ್ಗಳಿಗೆ ನಿತ್ಯ 500ಕ್ಕೂ ಹೆಚ್ಚು ರೊಟ್ಟಿ ಮಾರಾಟ ಆಗ್ತಾ ಇತ್ತು. ನಿತ್ಯ ರೊಟ್ಟಿ ತಟ್ಟಿ ಸಂಪಾದನೆ ಮಾಡ್ತಾ ಇದ್ದ ಮಹಿಳೆಯರು ಈಗ ಕಂಗಾಲಾಗಿದ್ದಾರೆ. ಮಹಿಳೆಯರ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಸಿಲಿಂಡರ್ ಸಮಸ್ಯೆ ಮಹಿಳೆಯರ ಆದಾಯಕ್ಕೆ ಕತ್ತರಿ ಹಾಕಿದೆ. ಮಿಡ್ಲಿಸ್ಟ್ ವಾರ್ ಎಫೆಕ್ಟ್ ಇಂದ ಆಗಿರುವಂತಹ ಎಲ್ಪಿಜಿ ಗ್ಯಾಸ್ ಪರಿಣಾಮ ದಿನೇ ಸಾಕಷ್ಟು ಒಂದು ದುಷ್ಪರಿಣಾಮವನ್ನು ಬೀರ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬಹುತೇಕ ಹೋಟೆಲ್ಗಳ ಕಿಚನ್ ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಆ ಹೋಟೆಲ್ಗಳು ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಹೈನುಗಾರಿಕೆ ಇರಬಹುದು, ತರಕಾರಿ ಇರಬಹುದು, ಅದರ ಜೊತೆಗೆ ಈಗ ರೊಟ್ಟಿ ವ್ಯಾಪಾರಸ್ಥರಿಗೂ ಸಹ ಒಂದು ಏನು ಸಂಕಷ್ಟ ಎದುರಾಗುತ್ತದೆ. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬಹುತೇಕ ಚಿಕ್ಕ ಪುಟ್ಟ ಅಂಗಡಿಗಳಿಂದ ಏನು ರೊಟ್ಟಿಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಬಹುತೇಕ ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಡ್ತಾ ಇದ್ವು. ಬಿಸಿ ರೊಟ್ಟೆ ಮತ್ತು ಕಟಕ ರೊಟ್ಟಿಗಳು ಮತ್ತು ಚಪಾತಿಗಳು ಸೇರಿದಂತೆ ಪ್ರತಿದಿನ 500ಕ್ಕೂ ಅಧಿಕ ರೊಟ್ಟಿಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಹೋಟೆಲ್ಗಳಲ್ಲಿ ಆಗ್ತಾ ಇತ್ತು. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಗ್ಯಾಸ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹ ಮೆನುಗಳು ಬದಲಾವಣೆ ಆಗಿರುತ್ತದೆ. ಬಹುತೇಕ ಹೋಟೆಲ್ಗಳ ಕಿಚನ್ ಸಹ ಕ್ಲೋಸ್ ಆಗಿರೋದ್ರಿಂದ ಈಗ ರೊಟ್ಟಿ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಂಕಷ್ಟ ಆಗಿರೋದಂದ್ರೆ ಪ್ರತಿದಿನ ಇದೇ ಒಂದು ರೊಟ್ಟಿ ಸೆಂಟರ್ ನಲ್ಲಿ 10ಕ್ಕೂ ಅಧಿಕ ಮಹಿಳೆಯರು ಒಂದು ಕೆಲಸವನ್ನ ಮಾಡ್ತಿದ್ರು, ರೊಟ್ಟಿ ತಟ್ಟುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈಗ 10 ಸಂಖ್ಯೆಯ ಕಾರ್ಮಿಕರನ್ನ ಕೇವಲ 2-3 ಜನ ಮಾತ್ರ ಪ್ರತಿದಿನ ರೊಟ್ಟಿ ತಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸುಮಾರು 6-7 ಗ್ಯಾಸ್ ಒಲೆಗಳ ಮೇಲೆ ಪ್ರತಿದಿನ ರೊಟ್ಟಿ ತಯಾರು ಮಾಡ್ತಿದ್ವಿ. ಆದ್ರೆ ಈಗ ಕೇವಲ 2 ಗ್ಯಾಸ್ ಮೇಲೆ ರೊಟ್ಟಿಗಳ ತಯಾರು ಮಾಡ್ತಾ ಇದೀವಿ. ಸಾಕಷ್ಟು ವ್ಯಾಪಾರ ಕುಂಠಿತಗೊಂಡಿದೆ. ಪ್ರಮುಖವಾಗಿ ನಮ್ಗೆ ಕೂಡ ಸಾಕಷ್ಟು ಯಾಕಂದ್ರೆ ಬಂದಿರೋರಿಗೆ ಕೂಲಿಯನ್ನ ಕೊಡಬೇಕು, ಅದ್ರ ಜೊತೆಗೆ ಹಿಟ್ಟು ಖರೀದಿ ಮತ್ತು ಆ ಗ್ಯಾಸಿನ ಖರ್ಚು ವೆಚ್ಚ ಸೇರಂತೆ ಬಾಡಿಗೆ ಸೇರಿದಂತೆ ಸಾಕಷ್ಟು ಖರ್ಚು ವೆಚ್ಚ ಇರುತ್ತೆ. ಆದ್ರೆ ಈ ಎಫೆಕ್ಟ್ ಅಂದ್ರೆ ಹೋಟೆಲ್ಗಳು ಮುಚ್ಚೋದ್ರಿಂದ ಆ ರೊಟ್ಟಿ ವ್ಯಾಪಾರದಲ್ಲಿ ಸಾಕಷ್ಟು ಒಂದು ಕುಂಠಿತ ಕಂಡಿದ್ದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಅಳಲನ್ನು ಸಹ ಏನು ಪ್ರತಿಯೊಂದು ರೊಟ್ಟಿ ಕೇಂದ್ರದ ಮಾಲೀಕರು ಈಗ ತುಳ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇದೇ ರೊಟ್ಟಿ ಕೇಂದ್ರದ ಒಬ್ಬರು ಮಹಿಳೆಯರು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಅಮ್ಮ ಹೇಳಮ್ಮ, ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ರೊಟ್ಟಿ ಗ್ಯಾಸ್ ಸಮಸ್ಯೆಯಿಂದ? ಸರ್, ಬಹಳ ಜನ ಹೋಯ್ತಿದ್ರು, ಬಹಳ ಹೋಟೆಲ್ಗಳು ಹೋಯ್ತಿದ್ರು.
ಈಗ ಒಂದು ಕಡಿಮೆ ಅವ್ರು ಬಹಳ ಹೋಯ್ತಿದ್ರು, ಇವಾಗ 150 ಹಿಂಗ್ ಹೋಯ್ತಾ ಇದಾರೆ. ಹಾಗಾಗಿ ನಮಗೆ ವ್ಯಾಪಾರ ಎಲ್ಲ ಬಹಳ ಕುಂಠಿತವಾಗಿದೆ. 6-5 ಒಲೆಯಲ್ಲಿ ಬೇಯಿಸ್ತಿದ್ವಿ, 1-2 ಒಲೆಯಲ್ಲಿ ಬೇಯಿಸ್ತಾ ಇದೀವಿ. ಸಿಲಿಂಡರ್ ಅಭಾವದಿಂದ ಬಹಳ ತೊಂದರೆ ಆಗಿದೆ. ಜನಗಳು ಬರ್ತಿಲ್ಲ ಯಾರು. ರೇಟ್ ಮಾಡಿದ್ರ ಅವು ರೊಟ್ಟಿ ರೇಟ್ ಮಾಡಿದ್ರೆ ಯಾರು ತಗೊಳಲ್ಲ. ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇದರಿಂದ ಜೀವನಕ್ಕೂ ತೊಂದರೆ ಆಗಿದೆ. ಹೋಟೆಲ್ ಅವರೆಲ್ಲ ಏನ್ ಹೇಳ್ತಿದಾರಮ್ಮ? ಅವ್ರು ಏನಂತ ಹೇಳ್ತಿದಾರೆ ಕೇಳಿದ್ರೆ ಯಾಕೆ ತಗೊಂಡು ಹೋಗ್ತಲ್ಲ ಏನಂತ? ಸಿಗ್ತಿಲ್ಲ ಅಂತ ಹೇಳ್ತಾರೆ. ಸಿಲಿಂಡರ್ ಅಭಾವದಿಂದ ಬಂದ್ ಮಾಡಿದೀವಮ್ಮ ನಮಗೆ, ಹಾಗಾಗಿ ವ್ಯಾಪಾರನೇ ಇಲ್ಲ ಅಂತ ಹೇಳ್ತಿದ್ದಾರೆ. ವ್ಯಾಪಾರ ಮಾಡಕ್ ಆಗ್ತಿಲ್ಲ, ಸಿಲಿಂಡರ್ ನಮಗೂ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಮತ್ತೆಲ್ಲ ಖರ್ಚು ವೆಚ್ಚ ಎಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದ್ರೆ ಮುಂಚೆಗೆಲ್ಲ ಸರಿ ದೂಗ್ತಾ ಇತ್ತು ವ್ಯಾಪಾರಕ್ಕೂ ನಿಮ್ದೆಲ್ಲ ಖರ್ಚು ವೆಚ್ಚಕ್ಕೂ. ಈ ತಿಂಗಳ ಸಮಸ್ಯೆ ಆಗುತ್ತೆ, ಯಾವ ರೀತಿ ನಿಭಾಯಿಸ್ತೀರಾ ಅದನ್ನೆಲ್ಲ? ಸರ್, ಈಗ 4-5 ದಿನದಿಂದ ತೊಂದರೆ ಆಗಿದೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಸಿಕ್ಕರೆ ನಮ್ಗೇನ್ ತೊಂದರೆ ಆಗಲ್ಲ, ಸಿಗದೆ ಇದ್ರೆ ಬಹಳ ತೊಂದರೆ ಆಗ್ತತಿ. ಆವಾಗ KH ಮುನಿಯಪ್ಪನವ್ರ ಒಂದು ಮಾತಾದ್ರೆ, ಇನ್ನೊಂದು ವಾರ ಸಮಸ್ಯೆ ಇದೆ ಗ್ಯಾಸಿಂದ ಅಂತೇಳಿ, ಇನ್ನೊಂದು ವಾರ ತನ ಈ ಸಮಸ್ಯೆಗಳು ಮುಂದುವರುತ್ತೆ. ಏನ್ ಈ ಸಮಸ್ಯೆಗಳನ್ನ ಎದುರ್ಸಕ್ ನಾವು ರೆಡಿ ಆಗಿರ್ಬೇಕಷ್ಟೇ. ತೊಂದರೆ ಆಗಿದೆ, ನೋಡ್ಬೇಕು. ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರನ ಪರಿಹಾರ ಮಾಡಿಕೊಡ್ಬೇಕು ಆದಷ್ಟು ಬೇಗ ಅಂತ ನಾವು ಮನವಿ ಮಾಡ್ಕೊಂತೀವಿ ಈ ಮೂಲಕ. ಏನಿದಿಷ್ಟು ರೊಟ್ಟಿ ತಟ್ಟುವಂತಹ ಮಹಿಳೆಯರ ಒಂದು ಮಾತಾಯಿತು. ಒಟ್ಟಾರೆಯಾಗಿ ಆ ಯುದ್ಧದ ಎಫೆಕ್ಟ್ ಸಾಕಷ್ಟು ಈ ಸಣ್ಣ ಪುಟ್ಟ ಅಂಗಡಿಕಾರರ ಮೇಲೆ ಒಂದು ಎಫೆಕ್ಟ್ ಅನ್ನ ಬೀರ್ತಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಆದಷ್ಟು ಬೇಗ ಈ ಯುದ್ಧದ ವಾತಾವರಣ ತಿಳಿಕೊಂಡು ಇರುವಂತಹ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.